ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟಲಕ್ಷ್ಮಯ್ಯ ಸಿ.ಎಚ್. ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾವಿ, ತುಮಕೂರು ತಾಲೂಕು ಮತ್ತು ಜಿಲ್ಲೆ. ತುಮಕೂರು ವಿಶ್ವವಿದ್ಯಾನಿಲಯದ ದ್ವಿತೀಯ ಬಿಕಾಂಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾ ಪಠ್ಯದಕ್ಕೆ ಇಟ್ಟಿರ್ತಕ್ಕಂಥ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ, ಆ ಒಂದು ಕಾದಂಬರಿಗೆ ಸಂಬಂಧಪಟ್ಟಂತೆ ಇದು 4ನೇ ಸೆಷನ್ ವಿಡಿಯೋ. ಘಟಕದ ಶೀರ್ಷಿಕೆ ಚಂದ್ರಗಿರಿ ತೀರದಲ್ಲಿ, ಅದರಲ್ಲಿ ಬರ್ತಕ್ಕಂತಹ ಸಬ್ ಟಾಪಿಕ್ ಉಪಘಟಕದ ಶೀರ್ಷಿಕೆ ನಾದಿರ ಮತ್ತೆ ರಶೀದ್ರ ವಿವಾಹ. ಕಾದಂಬರಿಯ ಪುಟ ಸಂಖ್ಯೆ 7ರಿಂದ ಪುಟ ಸಂಖ್ಯೆ 12ರವರೆಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ. ಇದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ಕಲಿತಂತ ಕೆಲವೊಂದು ಅಂಶಗಳನ್ನ ನಾವು ಪುನರ್ಮನನ ಮಾಡಿಕೊಳ್ತಾ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ. ಈಗಾಗಲೇ ಫಾತಿಮಾ ಮತ್ತೆ ಖಾನ್ರ ವಿವಾಹ ಮತ್ತೆ ಅವರ ಪ್ರಥಮ ರಾತ್ರಿಯ ಸಂದರ್ಭದಲ್ಲಿ ಉಂಟಾದಂತಹ ಆಘಾತ, ಅವರ ಬದುಕು ಜೀವನ, ಮಹಮ್ಮದ್ ಖಾನ್ಗೆ ಮದುವೆ ಮಾಡಲಿಕ್ಕೆ ಒದಗಿದಂಥ ಅನಿವಾರ್ಯತೆ, ಅವರು ಸ್ಥಿರ ಆಸ್ತಿ, ಚರ ಆಸ್ತಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೇನೆ, ಅದಕ್ಕೆ ನೀವು ಉತ್ತರವನ್ನ ಮನನ ಮಾಡಿಕೊಂಡ್ರೆ ಮುಂದಿನ ತರಗತಿಗೆ ಅನುಕೂಲ ಆಗಬಹುದು. ಮದುವೆಯಾದಾಗ ಫಾತಿಮಾಳ ವಯಸ್ಸು ಎಷ್ಟಾಗಿತ್ತು ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಕಾಳಿಯ ತಂದೆ ಯಾರು, ಫಾತಿಮಾಳ ಚರ ಆಸ್ತಿ ಯಾವುವು? ಬಹುಶಃ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಮನನ ಮಾಡಿಕೊಂಡಿದ್ದೆ ಆದ್ರೆ ಮುಂದಿನ ಕಲಿಕೆ ಸುಲಭವಾಗುತ್ತೆ. ಈಗ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿಯ ಉದ್ದೇಶ ಏನು ಅಂತಂದ್ರೆ, ಈ ಕಲಿಕೆಯ ಉದ್ದೇಶ ನಾದಿರ ರಶೀದ್ರ ಮದುವೆ ಪ್ರಸಂಗದ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಇರತಕ್ಕಂಥ ಕೆಲವೊಂದು ಆಚರಣೆಗಳನ್ನ ತಿಳಿಸುವುದು, ಜೊತೆಗೆ ರಶೀದನ ವ್ಯಕ್ತಿತ್ವದ ಸ್ವಲ್ಪ ಭಾಗವನ್ನ ಇಲ್ಲಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ. ಅದಕ್ಕಿಂತ ಮುಂಚೆ ಪುಟ ಸಂಖ್ಯೆ 7ರಿಂದ 12ರವರೆಗೆ ನೀವು ಒಂದ್ಸತಿ ಓದ್ಬೇಕಾಗ್ತದೆ. ಆ ಓದಿದ್ರಲ್ಲಿ ಏನು ಬಹಳ ಮುಖ್ಯ ಅಂಶಗಳು ಬರ್ತವೆ ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದರೊಳಗೆ ರಶೀದನ ಊರು ಯಾವುದು, ಅವನ ಮನೆ ಇರ್ತಕ್ಕಂಥ ಆಸ್ತಿ ಏನು, ಆದಾಯದ ಮೂಲ ಏನು, ಅವನು ವ್ಯಾಪಾರ ಮಾಡ್ತಿದ್ದಲ್ಲಿ, ಮತ್ತೆ ಮದುವೆಗೆ ತಾಯಿ ಯಾವ ರೀತಿ ಅವನನ್ನ ಒಪ್ಪಿಸ್ತಾಳೆ, ಮದುವೆಯ ಬಗ್ಗೆ ನೋಡಿರ್ತಕ್ಕಂಥ ಹುಡುಗಿಯ ಬಗ್ಗೆ ಆತನ ಆಕ್ಷೇಪಣೆ ಏನು, ತಾಯಿಯ ಸಮಾಧಾನದ ಮಾತುಗಳೇನು, ವರದಕ್ಷಿಣೆಯಾಗಿ ಏನೇನನ್ನ ಪಡ್ಕೊಂಡ, ಮತ್ತೆ ರಶೀದ್ ಅವರಿಗೆ ಏನೇನನ್ನ ಕೊಟ್ಟ, ಹುಡುಗಿ ನೋಡುವ ಬಗ್ಗೆ ಆ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥ ನಂಬಿಕೆಗಳು ಏನು, ಮೊದಲ ರಾತ್ರಿಯ ಸಂದರ್ಭದಲ್ಲಿ ರಶೀದ್ ಯಾವ ರೀತಿ ನಾದಿರಾಳ ಜೊತೆ ವ್ಯವಹರಿಸಿದ, ಮತ್ತೆ ಫಾತಿಮಾ ಮೊದಲ ರಾತ್ರಿ ಮತ್ತೆ ಮದುವೆಯಾದ ಮೇಲೆ ಫಾತಿಮಾಳಿಗೆ ಬಂದಂತಹ ಆತಂಕಗಳು ಏನು, ಅವುಗಳು ಯಾವ ರೀತಿ ತಾನಾಗಿ ಅವಳಿಗೆ ಸಮಾಧಾನ ಆಗುವಂತೆ ಪರಿಹಾರ ಆದೋ ಅನ್ನುವುದು ಈ ಒಂದು ಪಠ್ಯದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. 7ರಿಂದ 12ರ ತನಕ ನೀವು ಅಧ್ಯಯನವನ್ನ ಮಾಡಿದ್ದೇ ಆದ್ರೆ ನಿಮ್ಗೆ ಇಷ್ಟು ಅಂಶಗಳು ಈ ಒಂದು ಪಠ್ಯ ಭಾಗದಲ್ಲಿ ಸಿಗುತ್ತೆ. ಈಗ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಮೊದಲಿಗೆ ರಶೀದನ ಮನೆಯ ಬಗ್ಗೆ ವಿವರವನ್ನ ತಿಳ್ಕೊಳ್ಳೋಣ. ಈಗಾಗಲೇ ಚಂದ್ರಗಿರಿ ನದಿ ಪಶ್ಚಿಮ ಘಟ್ಟದಿಂದ ಉತ್ತರದಿಂದ ದಕ್ಷಿಣಕ್ಕೆ ಹರಿತಾ ಇದೆ. ಪೂರ್ವ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಶ್ಚಿಮ ಭಾಗಕ್ಕೆ ಸಂಬಂಧಪಟ್ಟಂತೆ 2 ಊರುಗಳು, ಈ 2 ನಮ್ಮ ಈ ಕಾದಂಬರಿಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಪೂರ್ವ ದಿಕ್ಕಿಗೆ ಕಿಳಿಯೂರಿದೆ, ಏನು ನಾದಿರ ಫಾತಿಮಾ ಖಾನ್ ಕುಟುಂಬ ವಾಸ ಮಾಡ್ತಾ ಇರತಕ್ಕಂಥ ಊರು. ಪಶ್ಚಿಮ ದಿಕ್ಕಿಗೆ ಕಾವಳ್ಳಿ ಇದೆ. ಈ 2 ಊರುಗಳ ನಡುವೆ ಓಡಾಟಕ್ಕೆ ಬಹಳ ಮುಖ್ಯವಾದ ಮಾರ್ಗ ದೋಣಿ.
ಯಾಕಂದ್ರೆ ಚಂದ್ರಗಿರಿ ನದಿ ಈ ಎರಡು ಊರುಗಳನ್ನ ಬೇರ್ಪಡಿಸಿದೆ. ಕಿಳಿಯೂರಿಂದ ಕಾವಳಿಗೆ ಹೋಗ್ಬೇಕಾದ್ರೆ ಮೊದಲು ಚಂದ್ರಗಿರಿ ನದಿಯನ್ನ ದಾಟಿ ದೋಣಿಯಲ್ಲಿ, ಆನಂತರ ಬಾಗೋಡಿಗೆ ಹೋಗಿ, ಆನಂತರ ಮಣಿಪುರಕ್ಕೆ ಹೋಗಿ, ಮಣಿಪುರದಿಂದ ಕಾವಳಿಗೆ ಹೋಗ್ಬೇಕು. ರಶೀದನ ವಿಷಯಕ್ಕೆ ಬಂದ್ರೆ ಕಾವಳಿ ಮತ್ತೆ ಮಣಿಪುರ ಎರಡು ಆ ಪ್ರಚಲಿತದಲ್ಲಿ ಇರ್ತಕ್ಕಂಥ ಹೆಸರಾಮನೆಗೆ ಸಂಬಂಧಪಟ್ಟಂತೆ. ಕಾವಳಿ ಮನೆ ಇರ್ತಕ್ಕಂಥದ್ದು, ಹಾಗೆ ಮಣಿಪುರದಲ್ಲಿ ಅಂಗಡಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಇದು ರಶೀದನ ಇನ್ನ ಆದಾಯದ ಮೂಲಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದ್ರೆ, ರಶೀದನಿಗೆ ಎರಡು ರೀತಿಯ ಆದಾಯದ ಮೂಲಗಳನ್ನ ನಾವು ಗುರುತಿಸಬಹುದು. ಒಂದು ಮನೆಯಿಂದ ಬರ್ತಕ್ಕಂಥ ಆದಾಯದ ಮೂಲಗಳು, ಮತ್ತೊಂದು ಅಂಗಡಿಯಿಂದ ಬರ್ತಕ್ಕಂಥದ್ದು. ಅಂಗಡಿಯಿಂದ ಮಾರಾಟದಿಂದ ಬರ್ತಕ್ಕಂಥದ್ದು ಸಹಜವಾಗಿ. ಇನ್ನು ಮನೆಯಿಂದ ಏನೇನಿದೆ ಅಂತ ನಾವು ಗಮನಿಸೋದಾದ್ರೆ, ಅರ್ಧ ಎಕರೆ ತೆಂಗಿನ ತೋಟ ಇದೆ, ಸ್ವಲ್ಪ ಬಾಳೆ ಇದೆ, ಮತ್ತೆ ಸ್ವಲ್ಪ ಅಡಿಕೆ ಇದೆ. ಇವುಗಳ ಮಾರಾಟದಿಂದ ಬರ್ತಕ್ಕಂಥ ಆದಾಯ, ಮತ್ತೆ ಅಂಗಡಿಯಿಂದ ಬರ್ತಕ್ಕಂಥ ಆದಾಯ. ಬಹಳ ದೊಡ್ಡ ಆದಾಯ ಬರಲಿಲ್ಲ ಅಂದ್ರೂ ನೆಮ್ಮದಿಗೆ ಏನು ಕೊರತೆ ಇಲ್ಲ. ರಶೀದ ಮತ್ತೆ ಅವನ ತಾಯಿ ಆಮಿನಾ ಇಬ್ಬರೇ ಆ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ಹೀಗಿರ್ತಕ್ಕಂಥ ಸಂದರ್ಭ, ಮಗನ ಮದುವೆಯ ಬಗ್ಗೆ ಆಲೋಚನೆಯನ್ನ ಮಾಡ್ತಾರೆ ನಮ್ಮ ಆಮಿನಾ. ಮಗ ಒಂದು ಹುಡುಗಿಯನ್ನ ನೋಡಿಟ್ಟಿದ್ದಾರೆ ತಾಯಿ. ಆ ಹುಡುಗಿಯನ್ನ ಮದುವೆಗೆ ಒಪ್ಪಿಸ್ಬೇಕು. ಆ ಹುಡುಗಿಯನ್ನ ಮದುವೆಯಾಗಲು ನಮ್ಮ ರಶೀದನಿಗೆ ರಶೀದನ ಆಕ್ಷೇಪಣೆ ಬಂದಿದೆ. ಏನು? ಹುಡುಗಿ ತುಂಬಾ ಚಿಕ್ಕವಳು. ನಾದಿರಾ 14 ವರ್ಷ ವಯಸ್ಸಿನ ಹುಡುಗಿ ಮದುವೆಯಾಗುವಾಗ ಗಮನಿಸಿ. ಬಹುಶಃ ಈ ತರಗತಿಯನ್ನ ಕೇಳ್ತಾ ಇರತಕ್ಕಂತಹ ನೀವೆಲ್ಲರೂ 18 ವರ್ಷದವರು. ಬಹುಶಃ ನೀವೇ ಯಾರಾದರೂ ನಾದಿರ ಆಗಿದ್ರೆ 2 ಮಕ್ಕಳ ತಾಯಿ ಆಗ್ತಿದ್ರೇನೋ. ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು. ನಾದಿರ 14 ಸರಿಯಾಗಿ ತುಂಬಿರದ ಹುಡುಗಿ. ಹಾಗಾಗಿ ರಶೀದ್ ಹೇಳ್ತಾನೆ, ಹುಡುಗಿ ಚಿಕ್ಕವಳು. ಇನ್ನೊಂದು ಆಕ್ಷೇಪಣೆನೂ ಉಂಟು. ಆತನ ಕಲ್ಪನೆ ಅದು. ಏನು? ಹುಡುಗಿಗೆ ಅಡುಗೆ ಮಾಡಲು ಬರುತ್ತದೋ ಇಲ್ಲವೋ. ಈ ಎರಡು ಆಕ್ಷೇಪಣೆಗಳನ್ನ ಬದಿಗೊತ್ತಿ ಸೂಕ್ತ ಸಮಜಾಯಿಷಿಯನ್ನ ಕೊಡ್ತಾಳೆ. ಇದರ ಮೂಲಕ ನಮ್ಗೆ ಆ ಒಂದು ಸಮುದಾಯದಲ್ಲಿ ಇರ್ತಕ್ಕಂಥ ವಿವಾಹ ಪದ್ಧತಿಯ ಸ್ವಲ್ಪ ತುಣುಕುಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ಏನು? ನೋಡು ಮಗನೇ, ನಾದಿರ 14 ವರ್ಷದ ಹುಡುಗಿ. ನನ್ನ ನಿಕಾಹ್ ಆದಂತ ಸಂದರ್ಭದಲ್ಲಿ, ನಿಮ್ಮಪ್ಪ ನನ್ನ ಮದುವೆ ಆದಂತ ಸಂದರ್ಭದಲ್ಲಿ ನನಗೆ 10 ವರ್ಷ. ಹಾಗಾಗಿ ರಶೀದ್ ಮಂಡಿಸಿದ ಆ ವಾದ ಬಿದ್ದೋಯ್ತು. ಇನ್ನೊಂದು ಆಪಾದನೆ ಅಂತ ಅನ್ಕೋಬಹುದು ಅಷ್ಟೇ. ಅದೇನು ಬಲವಾದದ್ದಲ್ಲ. ಅಡುಗೆ ಮಾಡಲು ಬರುವುದಿಲ್ಲ, ಈತ ತನ್ನ ಮನಸ್ಸಿನ ಬೇಸರವನ್ನು ಹೊರಗೆ ಹಾಕ್ಲಿಕ್ಕೆ ಚಿಕ್ಕವಳು ಅನ್ನುವುದು ಈತನ ಒಂದು ದೊಡ್ಡ ಆಪಾದನೆ. ಅದಕ್ಕೆ ತಾಯಿ ಸೂಕ್ತ ಸಮಜಾಯಿಷಿಯನ್ನ ಕೊಡ್ತಾಳೆ. ಕೊಟ್ಟಾದ್ಮೇಲೆ ಆಕೆ ಒಪ್ತಾ ಹೋಗ್ತಾಳೆ. ಯಾವ ರೀತಿ ಆಕ್ಷೇಪಣಾ ಭಾವ ನಮ್ಮ ರಶೀದನಿಗಿದೆಯೋ ಆ ರೀತಿ ಸಮಾಧಾನ ಭಾವ ಆಮಿನಾಗಿದೆ. ಏನೇನೆಲ್ಲ ಸಮಾಧಾನ? ಹುಡುಗಿ ಆ ನೋಡಲು ಲಕ್ಷಣವಾಗಿದ್ದಾಳೆ. ಒಂದು 10 ವರ್ಷಕ್ಕೆ 30 ದಿನಗಳ ಉಪವಾಸವನ್ನ ಮಾಡೋದನ್ನ ಕಲ್ತಿದ್ದಾಳೆ. ಮತ್ತೆ ಆಕೆ ಕೇದಿಗೆ ಬಣ್ಣವನ್ನ ಹೊಂದಿದ್ದಾಳೆ. ಬಟ್ಟಲಿನಂತಹ ಮುಖ, 5 ಬಾರಿ ದಿನಕ್ಕೆ ನಮಾಜ್ ಮಾಡ್ತಾಳೆ. ಇಷ್ಟಲ್ಲದೆ 16ನೇ ವಯಸ್ಸಿಗೆ ಆಕೆ ತುಂಬಾ ಸುಂದರಿ ಆಗ್ತಾಳೆ ಅಂತಕ್ಕಂಥದ್ದು ತಾಯಿಯ ಸಮಾಧಾನದ ಭಾವ. ಆಮಿನಾ ಅವಳಿಗೆ ಆ ಹುಡುಗಿಯ ಬಗ್ಗೆ ಪೂರ್ಣ ಸಮಾಧಾನ ಇದೆ. ಹಾಗಾಗಿ ಅನಿವಾರ್ಯವಾಗಿ ತಾಯಿಯ ಮಾತಿಗೆ ಕಟ್ಟು ಬಿದ್ದಂತಹ ರಶೀದ್ ಮದುವೆಗೆ ಒಪ್ಪಿಕೊಳ್ತಾನೆ. ಮದುವೆಗೆ ಒಪ್ಪಿಕೊಂಡ್ಮೇಲೆ ಮದುವೆ ಹುಡುಗಿಯನ್ನ ನೋಡುವ ಶಾಸ್ತ್ರ, ಇದು ಬಹಳ ಮುಖ್ಯವಾದದ್ದು. ವಿಶೇಷ ಅಂದ್ರೆ ಪ್ರಥಮ ರಾತ್ರಿಯ ತನಕ ರಶೀದ್ ತಾನು ಮದುವೆಯಾಗಿದ್ದ ಹುಡುಗಿಯನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ, ನಿಯಮ ಬಾಹಿರ. ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳಿದಾವೆ. ಇತ್ತೀಚೆಗೆ ಅಲ್ಲಿಯ ತನಕ ಆತ ಹುಡುಗಿಯನ್ನ ನೋಡೇ ಇಲ್ಲ. ಮಕ್ಕಳ, ನಿಮಗೆ ಒಂದು ಪ್ರಶ್ನೆ. ನೀವು ಮದುವೆ ಆಗ್ತಕ್ಕಂತಹ ಹುಡುಗ ಆಗ್ಬೋದು, ಮದುವೆ ಆಗ್ತಕ್ಕಂತಹ ಹುಡುಗಿಯನ್ನ
ನೀವು ನೋಡದೆ ವಿವಾಹ ಆಗ್ರಿ ಅಂತ ಹೇಳಿ ನಿಮ್ ತಂದೆ ನಿಮ್ ಕುಟುಂಬದಿಂದ ಒತ್ತಡ ಬಂದಂತ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಸೊ ಈ ನಿಮ್ಮ ಪ್ರತಿಕ್ರಿಯೆಗೆ ಕಾರಣವಾದ್ರೂ ಏನು? ಬಹುಶಃ ನನಗನ್ಸುತ್ತೆ ನೀವು ಪಡೆದುಕೊಂಡಂತಹ ಶಿಕ್ಷಣ ನಿಮ್ಮನ್ನ ಏನ್ ಮಾಡುತ್ತೆ, ಈ ರೀತಿ ಪ್ರಶ್ನಿಸುವಂತೆ ಮಾಡುತ್ತೆ. ಆದ್ರೆ ನಮ್ಮ ಫಾತಿಮಾಗೆ ಈ ಅವಕಾಶ ಇಲ್ಲ, ಆಮಿನಾಗಂತೂ ಇಲ್ಲವೇ ಇಲ್ಲ. ಇಡೀ ಈ ಒಂದು ಕಾದಂಬರಿಯಲ್ಲಿ ಬರತಕ್ಕಂತ ಸ್ತ್ರೀ ಪಾತ್ರಗಳಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿಗೆ ಮದುವೆಯಾದವಳು, 10ನೇ ವಯಸ್ಸಿಗೆ ಮದುವೆಯಾದವಳು ಆಮಿನಾ. ಈಗ ರಶೀದನಿಗೆ 28 ವರ್ಷ ಅಂದ್ರೆ 28 ಪ್ಲಸ್ 10 ಒಂದ್ 2 ವರ್ಷ ಅಲ್ಲಿ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಅವಧಿಯನ್ನ ಕೊಟ್ರೆ ಒಂದು 40ರ ಆಸುಪಾಸು ಅಂತ ಗೆಸ್ ಮಾಡ್ಬಿಡ್ಬೋದು ನಾವು. 10 ವರ್ಷ ವಯಸ್ಸಿಗೆ ಮದುವೆಯಾದಂತ ಅವಳು ಇಂಥ ಅವಕಾಶವನ್ನ, ಇಂಥ ಮದುವೆಯ ಬಗ್ಗೆ ತನ್ನದೇ ಆದ ಕನಸುಗಳನ್ನ, ತನ್ನದೇ ಆದ ನಿರ್ಧಾರವನ್ನ ಪ್ರಕಟಿಸಲಿಕ್ಕೆ ಈ ಕಾದಂಬರಿಗೆ ಸಂಬಂಧಪಟ್ಟಂತ 3 ಪ್ರಮುಖ ಪಾತ್ರಗಳಿಗೆ, ಸ್ತ್ರೀ ಪಾತ್ರಗಳಿಗೆ ಅವಕಾಶವೇ ಇಲ್ಲ. ಫಾತಿಮಾಳಿಗಿಲ್ಲ, ಆಮೀನಾಗೂ ಇಲ್ಲ, ನಾದಿರಾಗಂತೂ ಇಲ್ವೇ ಇಲ್ಲ. ಯಾಕಂದ್ರೆ ಇರ್ತಕ್ಕಂಥವನು ನಮ್ಮ ಖಾನ್ ಸಾಹೇಬ್. ಹಾಗಾಗಿ ಈ ರೀತಿ ಹೆಣ್ಣನ್ನ ನೋಡ್ತಕ್ಕಂಥ ಸಂಪ್ರದಾಯ, ಅಥವಾ ಹೆಣ್ಣು ತನ್ನ ಮದುವೆ ಆಗ್ತಕ್ಕಂಥ ಹುಡುಗನನ್ನ ನೋಡ್ತಕ್ಕಂಥ ಸಂಪ್ರದಾಯ ಆ ಒಂದು ಸಮುದಾಯದಲ್ಲಿ ಇಲ್ಲ. ಬಹುತೇಕ ಸಮುದಾಯದಲ್ಲಿ ಮದುವೆಗೆ ಸಂಬಂಧಪಟ್ಟಂತ ಕೆಲವೊಂದು ನಿಯಮಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಇಲ್ಲೂ ಅದೇ ರೀತಿಯ, ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಎಷ್ಟು ಮಟ್ಟಿಗೆ ಬದಲಾಗಿದೆ ಅನ್ನೋದನ್ನ ನೀವೇ ಚರ್ಚಿಸಬೇಕಾಗ್ತದೆ. ಇದರ ನಂತರ ಏನಾಗುತ್ತೆ, ನಮ್ಮ ಮದುವೆಯಾಗತ್ತೆ. ಮದುವೆಯಾದ ನಂತರ ಆ ಮದುವೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕೊಡುವುದು ತೆಗೆದುಕೊಳ್ಳುವುದು ಅಂತ ಅಂತೆ. ಸಹಜವಾಗಿ ನಮ್ಮ ಕಾದಂಬರಿಕಾರರು ಹೇಳ್ತಾರೆ, ಖಾನ್ ಮದುವೆಗೆ 2,000 ರು ವರದಕ್ಷಿಣೆಯನ್ನ ಕೊಟ್ಟಿದ್ದ, ಮತ್ತೆ 10 ಪವನಿನ ಚಿನ್ನವನ್ನ ಹಾಕಿದ್ದ. 10 ಪವನು ಅಂದ್ರೆ 1 ಪವನಿಗೆ ಸಾಮಾನ್ಯ ಆ ಕಾಲದಲ್ಲಿ 100 ರೂಪಾಯಿ ಇರಬಹುದೇನೋ ಅಂತ ಕಾದಂಬರಿಕಾರರೇ ನಮ್ಗೆ ವಿವರವನ್ನ ಕೊಡೋದ್ರಿಂದ 1,000 ರೂಪಾಯಿ ಚಿನ್ನ ಆಗುತ್ತೆ, 2,000 ರೂಪಾಯಿ ವರದಕ್ಷಿಣೆ. ತೆಗೆದುಕೊಂಡ ಹಣವನ್ನ ರಶೀದ್ ಏನು ಬ್ಯಾಂಕ್ನಲ್ಲಿ ಇಡ್ಲಿಲ್ಲ. ಆ ಹಣದಲ್ಲಿ ವಧುವಿಗೆ ಬಟ್ಟೆ ಬರೆಯನ್ನ ಕೊಡಿಸ್ದ, ಜೊತೆಗೆ ವಧುವಿನ ತಾಯಿಗೆ ಸೂಕ್ತ ರೀತಿಯ ಕಾಣಿಕೆಯನ್ನ, ಜರಿಗಂಚಿನ ಸೀರೆಯನ್ನ, ರೇಷ್ಮೆ ಸೀರೆಯನ್ನ ಉಡುಗೊರೆಯಾಗಿ ಕೊಡ್ತಕ್ಕಂಥದ್ದನ್ನ ನಾವು ಕಾದಂಬರಿಯಲ್ಲಿ ಕಾಣಬಹುದು. ಅಂದ್ರೆ ಈ ರೀತಿ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಮದುವೆಯಲ್ಲಿ ಸಹಜವಾದದ್ದು. ಆ ಒಂದು ಪದ್ಧತಿ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಇದಾದ್ಮೇಲೆ ನಮ್ಗೆ ಬಹಳ ಮುಖ್ಯವಾದದ್ದು ರಶೀದನ ವ್ಯಕ್ತಿತ್ವ ಪ್ರದರ್ಶನಕ್ಕೆ ಬರೋದು. ಇದೇ ಸಂದರ್ಭದಲ್ಲಿ ಮತ್ತೊಂದು ವ್ಯಕ್ತಿತ್ವ ನಮಗೆ ಜ್ಞಾಪಕಕ್ಕೆ ಬರುವುದು ಅವರ ಪ್ರಥಮ ರಾತ್ರಿಯ ಪ್ರಸಂಗ. ಬಹಳ ಮುಖ್ಯವಾದದ್ದು. ಮದುವೆಯ ದಿನದ ರಾತ್ರಿಯೇ ಈ ಒಂದು ಶಾಸ್ತ್ರ, ಇದೊಂದು ಶಾಸ್ತ್ರದ ರೀತಿ. ಆ ಶಾಸ್ತ್ರವನ್ನ ಇಟ್ಕೊಂಡಿರ್ತಾರೆ. ಸಹಜವಾಗಿ ಮದುವೆ ಅಂತ ಅಂದ್ರೆ ಫಾತಿಮಾಗೆ ಬೇರೆ ಕಲ್ಪನೆ ಇತ್ತು. ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ವಿ. ಏನಿತ್ತು ಫಾತಿಮಾಗೆ? ಬಂಗಾರದ ಒಡವೆಗಳು, ರೇಷ್ಮೆ ಸೀರೆ, ಸಿಹಿಯನ್ನ ಕೊಡ್ತಾರೆ, ಆ ಕಲ್ಪನೆ ಮಾತ್ರ ಇತ್ತು. ಫಾತಿಮಾ 11 ವರ್ಷ ವಯಸ್ಸಿಗೆ ಮದುವೆ ಆದವಳು, ನೆನಪಿರಲಿ. ನಾದಿರ 14 ತುಂಬಿರಲಿಲ್ಲ, ಅಂದ್ರೆ 14ರಲ್ಲಿ ನಡೀತಾ ಇತ್ತು ಅನ್ನತಕ್ಕಂಥದ್ದು. ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಬರ್ತಕ್ಕಂತಹ ಆತಂಕ ಇವಳಲ್ಲೂ ಬಂತು. ಇಲ್ಲಿ ತಾಯಿಗೂ ಆತಂಕ ಇದೆ ಫಾತಿಮಾ, ಯಾಕಂದ್ರೆ ಕಾನೂನಿಂದ ಅಂಥ ಆಘಾತವನ್ನ ಅನುಭವಿಸ್ತಂಥವಳು ಮೊದಲ ರಾತ್ರಿ. ಹಾಗಾಗಿ ತನ್ನ ಮಗಳಿಗೆ ಯಾವ ರೀತಿಯ ಒಂದು ಪರಿಣಾಮ ಬೀರ್ಬೋದು. ಯಾಕಂದ್ರೆ ಇದಕ್ಕೂ ಮೊದಲು ರಶೀದ ಪರಿಚಯ ಇಲ್ಲ. ಇವರು ಒಬ್ಬಂಟಿಯಾಗಿ ನದಿಯನ್ನ ದಾಟಿದ ಉದಾಹರಣೆ ಇಲ್ಲ. ಒಂದು ಬಾರಿ ಮಾತ್ರ ಆಸ್ಪತ್ರೆಗೆ, ಮಣಿಪುರದ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಬಿಟ್ರೆ ಅಥವಾ ದಾಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಒಬ್ಬಂಟಿಗಂತೂ ಕನಸಿನ ಮಾತು. ಇದರ ನಂತರ ಈ ಒಂದು ಸಂದರ್ಭದಲ್ಲಿ ರಶೀದನ ಆ ಒಂದು ಪ್ರಥಮ ರಾತ್ರಿಯ ಸಂದರ್ಭವನ್ನ ಕಾದಂಬರಿಕಾರನು ವರ್ಣಿಸ್ತಾ ಹೋಗ್ತಾರೆ. ನಿಜಕ್ಕೂ ಬಹುಶಃ ಬಡವರಾದರೂ ಪರವಾಗಿಲ್ಲ, ರಶೀದನ ವ್ಯಕ್ತಿತ್ವ, ವರ್ತನೆಯನ್ನ ಹೊಂದಿರತಕ್ಕಂಥ ಗಂಡು ಮಕ್ಕಳು ಅಥವಾ ಗಂಡ ಬೇಕು ಅನ್ನತಕ್ಕಂಥದ್ದನ್ನ
ಎಲ್ಲ ಹೆಣ್ಮಕ್ಳು ಬಯಸ್ಬೇಕು. ಆ ರೀತಿಯಾಗಿ ನಮ್ಮ ರಶೀದನ ವರ್ತನೆ ಇರುತ್ತೆ ಆ ಸಂದರ್ಭದಲ್ಲಿ. ಆ ರಶೀದ ಆಕೆ ಬರ್ತಾಳೆ. ಆಕೆಗೆ ಮೊದಲೇ ಆತಂಕ, ಅಳ್ತಾ ಇರ್ತಾಳೆ. ಆಕೆಯನ್ನ ಪ್ರಥಮ ಬಾರಿಗೆ ನೋಡಿದ್ದು ರಶೀದ ಆ ಒಂದು ಪ್ರಥಮ ಶಾಸ್ತ್ರದ ಕೋಣೆಯಲ್ಲಿ. ಅದು ಸ ಮುಖದ ಮೇಲೆ ಸೆರಗನ್ನ ಹೊತ್ತಿರ್ತಾಳೆ, ಸರಿಯಾಗಿ ಕಾಣಿಸ್ತಿಲ್ಲ. ನೋಡಿದ ತಕ್ಷಣವೇ ಹೇಳ್ತಾನೆ, ತಾಯಿ ತಪ್ಪಾಗಿ ಅರ್ಥೈಸಿದಾಳೆ. ಬಟ್ಟಲು ಗಂಗಳು ಅಂತೇಳಿ ಹೋಲಿಸಿದ್ಲು, ಬಟ್ಟಲಿನ ಅಂತ ಮುಖ ಅಂತ ಹೋಲಿಸಿದ್ಲು, ಚಂದ್ರನಂತಹ ಮುಖ ಇವಳದು ಅಂತ. ಹಾಗಾಗಿ ಆಕೆ ಅಳ್ತಾ ಇರ್ತಾಳೆ. ಆಕೆಯನ್ನ ಮೃದು ಮಾತಿನಿಂದ ಹೋಲಿಸ್ಕೊಳ್ತಾನೆ. ನಾನೇನು ಹುಲಿನ, ಸಿಂಹನ, ನಾನೇನ್ ಮಾಡ್ತೀನಿ ನಿನಗೆ ಅಂತ. ಇದಕ್ಕಿಂತ ಮುಂಚೆ ಅಂದ್ರೆ ಹೆಣ್ಣನ್ನ ಒಲಿಸಿಕೊಳ್ಳುವ ಒಂದು ಕಲೆ ತುಂಬಾ ಚೆನ್ನಾಗಿ ಸಿದ್ಧಿಸಿದೆ ನಮ್ಮ ರಶೀದನಿಗೆ. ರಶೀದ ಆಕೆಗೆ ಗೊತ್ತಿಲ್ಲದಂತೆ, ಈಗ ನೇರವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಈಕೆಗೆ ಬಟ್ಟೆ ಬರೆಗಳನ್ನ ಕೊಡಿಸಿದ್ದಾನೆ. ನಾದಿರಾಳ ತಾಯಿ ಫಾತಿಮಾಗೆ ರೇಷ್ಮೆ ಅಂಚಿನ ಜರಿ ಅಂಚಿನ ಸೀರೆಯನ್ನ ಕೊಡಿಸಿದ್ದಾನೆ. ಆದರೆ ಯಾರಿಗೂ ತಿಳಿಯದಂತೆ ಇವನು ಒಂದು ಸೂಟ್ ಕೇಸಿನಲ್ಲಿ ಕೆಲವೊಂದು ಪದಾರ್ಥ ವಸ್ತುಗಳನ್ನ ಇಟ್ಕೊಂಡ್ ಬಂದಿದ್ದಾನೆ. ಏನೇನಿತ್ತು ಅದರೊಳಗೆ? ಕಡು ಕೆಂಪು ಬಣ್ಣದ ಸೀರೆ ಇತ್ತು, ಜೊತೆಗೆ ಸುಗಂಧದ ಎಣ್ಣೆ ಇತ್ತು, ಪೌಡರ್ ಇತ್ತು, ಸೆಂಟ್ ಇತ್ತು, ರಿಬ್ಬನ್ ಇತ್ತು. ಇವೆಲ್ಲ ಹೆಣ್ಣು ಮಕ್ಕಳನ್ನ ಆಕರ್ಷಿಸುವಂಥವು. ಅದರೊಳಗೂ ಆ ಚಿಕ್ಕ ಪ್ರಾಯದ ಹೆಣ್ಣು ಮಕ್ಕಳಿಗೆ ಇವೇ ಬಹಳ ಖುಷಿಯನ್ನ ಕೊಡ್ತಕ್ಕಂಥವು. ಯಾವಾಗ ಈ ವಸ್ತುಗಳನ್ನ ನೋಡಿದಂತಹ ನಾದಿರ ಖುಷಿ ಆಗ್ತಾಳೆ. ಅವಳಲ್ಲಿ ಇದ್ದಂತಹ ದುಃಖದ ಭಾವನೆ ಹೊರಟೋಗುತ್ತೆ, ಖುಷಿ ಆಗ್ತಾಳೆ. ಆ ನಂತರ ನಿಧಾನವಾಗಿ ಆಕೆಯ ಈ ಕರವಸ್ತ್ರದಿಂದ ಆಕೆಯ ಕಣ್ಣುಗಳನ್ನ ಒರೆಸ್ತಾನೆ. ಯಾಕೆ ಹಿಂಗೆ ಎದುರ್ತಾ ಇದೆಯಾ ಅಂತೇಳಿ ಸಮಾಧಾನ ಮಾಡ್ತಾನೆ. ಆ ನಂತರ ಆಕೆಯ ಆ ಹೃದಯದ ಭಾವನೆಗಳು ಗರಿಗೆದರ್ತಾ ಹೋಗ್ತವೆ. ಕೊನೆಗೆ ಏನಾಗುತ್ತೆ, ಆಗ ರಶೀದ್ ಆಕೆಯ ಕೈಯನ್ನ ಮುಟ್ತಾನೆ. ಆ ಕೈಯನ್ನ ಮುಟ್ಟಿ ಆಕೆಯನ್ನ ಆಲಂಗಿಸ್ತಾ ಹೋಗ್ತಾನೆ. ಆ ನಂತರ ಆಕೆಯ ಆ ಒಂದು ಭಯ ದೂರವಾಗ್ತಾ ಹೋಗುತ್ತೆ. ಗಮನಿಸಿ, ಫಾತಿಮಾ ಮತ್ತೆ ನಾದಿರ, ಆ ನಾದಿರ ಈತನ ಎದೆಯಲ್ಲಿ ಒರಗಿ ಆತ ಕೇಳ್ತಾನೆ, ರಶೀದ್ ಇನ್ನೂ ಭಯವಾಗ್ತಾ ಇದೆಯಾ ಅಂತ. ಆ ರಶೀದನ ಎದೆಯಲ್ಲಿ ಹೊರಗಿ ಹೇಳ್ತಾಳೆ ನಾದಿರ, ಇಲ್ಲ, ನನಗಿನ್ನೆಂದೂ ಭಯವಾಗದು, ಈ ಕ್ಷಣಕ್ಕೆ ಅಲ್ಲ, ಇನ್ನೆಂದೂ ಭಯವಾಗದು. ಬಹುಶಃ ಅಷ್ಟು ವರ್ಷಗಳ ಬದುಕಿನ ಭರವಸೆಯನ್ನ ಆ ರಶೀದು ಕೆಲವೇ ನಿಮಿಷಗಳಲ್ಲಿ ಕೊಡ್ತಾನೆ. ಫಾತಿಮಾ ವಿಷಯಕ್ಕೆ ನೀವು ಬರೋದಾದ್ರೆ, ಫಾತಿಮಾ ಆ ಇದಕ್ಕೆ ಹೋದ, ಅವಳಿಗೆ ಸಿಕ್ಕಂತಹ ಬಹುಮಾನ ಏನು? ಈಕೆಗೆ ಸಿಕ್ಕಂತಹ ಬಹುಮಾನಗಳನ್ನ ನೀವು ಗಮನಿಸ್ರಿ. ಸೆಂಟಿನ ಬಾಟಲು, ಆನಂತರ ಸುಗಂಧದ ಎಣ್ಣೆ, ಕೆಂಪು ಬಣ್ಣದ ಸೀರೆ, ಈ ರೀತಿಯ ಬಹುಮಾನಗಳು, ಈ ರೀತಿಯ ವಸ್ತುಗಳು ನಮ್ಮ ನಾದಿರಾಗೆ ಸಿಕ್ಕರೆ, ಮೂಲೆಯಲ್ಲಿರ್ತಕ್ಕಂತಹ ಬೆತ್ತ ನಮ್ಮ ಫಾತಿಮಾಗೆ ಸಿಕ್ಕಂತ ಬಹುಮಾನ. ಬಹುಶಃ ಕಾನನ ವ್ಯಕ್ತಿತ್ವಕ್ಕೆ ಇದಕ್ಕಿನ್ನ ಬೇರೆ ಉದಾಹರಣೆ ಬೇಕಿಲ್ಲ. ವ್ಯಕ್ತಿತ್ವವನ್ನು ಪರಿಚಯಿಸಬೇಕು ಅಂತ ಅಂದ್ರೆ. ಅಷ್ಟಲ್ಲದೆ ಆಕೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿ ಆಕೆ ಅರ್ಚ್ಕೊಳ್ತಾಳೆ ಅಂತೇಳಿ ಆಕೆಯ ಬಾಯನ್ನ ಇವನೇ ಮುಚ್ತಾನೆ. ಕೊನೆಗೆ ಅವನ ಇದನ್ನ ತಡ್ಕೊಳ್ಳಾರ್ದೆ ಅವಳೇ ಬಲವಂತದಿಂದ ಆ ಒದಗಿ ಬರ್ತಕ್ಕಂತಹ ದುಃಖವನ್ನ, ನೋವನ್ನ ಸಹಿಸ್ಕೊಡ್ಲಿಕ್ಕೆ ಭದ್ರವಾಗಿ ಆಕೆಯ ಬಾಯನ್ನ ಆಕೆಯೇ ಮುಚ್ತಾಳೆ. ಯಾಕಂದ್ರೆ ಎಷ್ಟು ನೋವಾಗ್ತದೆ ಅಂತಕ್ಕಂಥದ್ದು ಆಕೆಗೆ ಅರಿವಿರುತ್ತೆ. ಆದ್ರೆ ಇಲ್ಲಿ ಇಲ್ಲ, ನನ್ಗಿನ್ನೆಂದೂ ಭಯವಾಗದು ಅನ್ನುವ ಭಾವನೆಯನ್ನ ಹುಟ್ಟಿಸ್ನಲ್ಲ ರಶೀದು. ಬಹುಶಃ ಈ ಕಾರಣಕ್ಕಾಗಿ ರಶೀದು ನಮ್ಮೆಲ್ರಿಗೂ ಇಷ್ಟ ಆಗ್ತಾ ಹೋಗ್ತಾನೆ ಈ ಕಾದಂಬರಿಯಲ್ಲಿ. ಇಷ್ಟಾದ್ಮೇಲೆ ಬೆಳಗ್ಗೆ ಎದ್ದ ಮೇಲೆ ನಮ್ಮ ಫಾತಿಮಾಗೆ ಆತಂಕ. ಏನ್ ಆತಂಕ? ಯಾಕಂದ್ರೆ ಆಕೆ ಅನುಭವಿಸಿದ್ಲಲ್ವ ಆ ನೋವು. ನನ್ನ ಮಗಳ ಮುಖದಲ್ಲಿ ಏನಾದರೂ ಕಾಣಿಸ್ತಾ ಇದೆಯಾ, ಅಥವಾ ಆ ರೀತಿ ಆಗಿದೆಯಾ ಅನ್ನತಕ್ಕಂತಹದ್ದು ಆತಂಕ ನಮ್ಮ ಯಾಗೆ ಫಾತಿಮಾಗೆ ಬರ್ತಾ ಇದೆ. ಹಾಗಾಗಿ ರೊಟ್ಟಿ ಮಾಡ್ತಾ ಇದ್ದಾಳೆ ಬೆಳಿಗ್ಗೆ ಎದ್ದು. ರೊಟ್ಟಿ ಮಾಡ್ತಾ ಇರತಕ್ಕಂತ ಆಕೆ ನಾದಿರಾಳ ನೋಡ್ತಾಳೆ.
ಆ ಭಯ, ಇಂದಿನ ರಾತ್ರಿಯ ಕುರುಹುಗಳು ಯಾವ ಏನಾದ್ರೂ ಉಳ್ಕೊಂಡಿದಾವ ಅಂತ. ಆದ್ರೆ ನಾದಿರಾ ಕಣ್ಣುಗಳಲ್ಲಿ ಕವಿತೆಗಳು ಇಣುಕ್ತಾ ಇದ್ದವು, ಕೆನ್ನೆ ತುಟಿಗಳಲ್ಲಿ ಕಥೆಗಳು ಅಂಟಿಕೊಂಡಿದ್ದವು. ಬಹುಶಃ ಆ ನನ್ನ ಮಗಳು ಅಂತಹ ನಾನು ಅಂದ್ಕೊಂಡಂತಹ, ನಾನು ಅನುಭವಿಸಿದಂತಹ ಕಷ್ಟವನ್ನ ಆಕೆ ಅನುಭವಿಸಿಲ್ಲ ಅಂತ ಅನ್ಕೊಳ್ತಾಳೆ. ಅದೇ ಸಂದರ್ಭದಲ್ಲಿ ರಶೀದ್ ಆಕೆಗೆ ಉಡುಗೊರೆಯನ್ನ ಕೊಡ್ತಾನೆ. ಆಕೆಯ ಉಲ್ಲಾಸ, ಆಕೆಯ ಸಂತೋಷ ಇಮ್ಮಡಿಯಾಗತ್ತೆ. ಇಷ್ಟಾದ್ಮೇಲೆ ಫಾತಿಮಾ, ನಾದಿರಾ ಮತ್ತೆ ರಶೀದು ಆ ಕಾವಳಿಗೆ ಹೊರಡ್ತಾರೆ. ಹೊರಡ್ಬೇಕಾದ್ರೂ ಆಕೆಗೆ ಮನೆಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಒದಗ್ತಕ್ಕಂಥ ಆತಂಕ ಆಕೆಯಲ್ಲಿ ಏನಾದ್ರೂ ಇದೆಯಾ ಅಂತ ಗಮನಿಸ್ತಾಳೆ ಫಾತಿಮಾ. ಆದ್ರೆ ಆಕೆ ಅಮ್ಮನ ಕಡೆ ನೋಡೋದು ಅಥವಾ ತಂಗಿದಿರನ್ನು ನೆನೆಸ್ಕೊಂಡು ಅಳೋದು ಸಾಮಾನ್ಯವಾಗಿ ಹೆಣ್ಣನ್ನ ಕಳಿಸ್ಕೊಡ್ಬೇಕಾದ್ರೆ ಇವೆಲ್ಲ ಸಹಜವಾದವು. ಈ ರೀತಿಯ ಭಾವನೆ ಏನಾದ್ರೂ ಇದೆಯಾ ಅಂತ ನೋಡಿದಾಗ ಅವಳು ದೂರದಲ್ಲಿ ತನ್ನೊಂದಿಗೆ ತನ್ನನ್ನು ಕಳಿಸಿಕೊಡಲು ಬಂದಂತಹ ಸ್ತ್ರೀಯರನ್ನ ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಂತಿದ್ದ ರಶೀದ್ನ ಕಣ್ಣುಗಳ ಜೊತೆ ಆಟ ಆಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾಳೆ. ಆ ರಶೀದು ಅವಳು ದೋಣಿಯನ್ನ ಹತ್ತಲು ನಿಧಾನವಾಗಿ ಕೈ ಹಿಡಿದು ಸಹಕರಿಸ್ತಾ ಇರ್ತಾನೆ. ಈ ದೃಶ್ಯವನ್ನ ನೋಡ್ಬಿಟ್ಟು ಫಾತಿಮಾಗೆ ತುಂಬಾ ಸಂತೋಷ ಆಗುತ್ತದೆ. ಯಾ ಅಲ್ಲಾ, ನನ್ನ ಮಗುವಿನ ದೋಣಿ ಎಂದೂ ಬಿರುಗಾಳಿಗೆ ಸಿಲುಕದಿರಲಿ ಅಂತ ಹೇಳಿ ಆಕಾಶಕ್ಕೆ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾಳೆ. ಸೊ ಈ ರೀತಿ ಆ ಒಂದು ಆ ಕತೆ ಮುಂದುವರಿತಾ ಹೋಗುತ್ತೆ. ಈ ಒಂದು ಭಾಗದಲ್ಲಿ ನಮಗೆ ಬಹಳ ಮುಖ್ಯವಾದದ್ದು, ಬಹಳ ಆಕರ್ಷಣೆಯನ್ನ ಉಂಟು ಮಾಡತಕ್ಕಂಥ ರಶೀದನ ವ್ಯಕ್ತಿತ್ವ. ಆತ ಶ್ರಮಜೀವಿ. ಒಂದು ಕಡೆ ಅಂಗಡಿಯನ್ನು ನಡ್ಸ್ಕೊಂಡು ಹೋಗ್ತಾನೆ. ಬಿಡುವಿನ ಸಂದರ್ಭದಲ್ಲಿ ತೋಟ, ತೆಂಗಿನಕಾಯಿಗಳನ್ನ ತಂದು ಹಾಕ್ತಕ್ಕಂಥದ್ದು, ಅಡಿಕೆ ಅದಕ್ಕೆ ಗೊಬ್ಬರವನ್ನ ಹಾಕ್ತಕ್ಕಂಥದ್ದು, ಬಾಳೆಯನ್ನ ಬೆಳೀತಕ್ಕಂಥದ್ದು, ಇಂಥ ಎಲ್ಲ ಇದನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಶ್ರಮಜೀವಿ, ಎರಡೂ ಕಡೆ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ಮಾನವೀಯ ಗುಣವನ್ನ ಹೊಂದಿರತಕ್ಕಂಥವನು. ಅದು ನಮಗೆ ನಾದಿರಾಳ ಜೊತೆ ವ್ಯವಹರಿಸಬೇಕಾದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಹೆಣ್ಣಿನ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲ ರಾತ್ರಿ ಕಾನನ ಆಕ್ರಮಣವನ್ನ ಓದಿದಂತಹ ನಾವು ಈ ರಶೀದನ ಈ ವರ್ತನೆಯನ್ನ ನಾವು ಗಮನಿಸಿದಾಗ ಬಹುಶಃ ನಮ್ಗೆ ಗೊತ್ತಾಗ್ತದೆ, ರಶೀದು ಕಾನನಿಂದ ಎಷ್ಟು ದೂರ ಇದ್ದಾನೆ ವ್ಯಕ್ತಿತ್ವದ ವಿಷಯದಲ್ಲಿ ಅನ್ನತಕ್ಕಂಥದ್ದು. ಆತನ ಸಂಯಮ ಜಾರ್ತಾ ಇದ್ರು, ಆದ್ರೆ ಹುಡುಗಿ ಹೊಸಬಳು, ಅವಳಿಗೆ ದುಃಖ ಆಗ್ಬಾರ್ದು, ಕಷ್ಟ ಆಗ್ಬಾರ್ದು ಅನ್ನತಕ್ಕಂಥ ಆ ಒಂದು ಮನೋಭಾವದಿಂದ ಆತ ಏನ್ ಮಾಡ್ತಾನೆ, ಆ ಸಡಿಲವಾಗ್ತಾ ಇರತಕ್ಕಂತಹ ದೈಹಿಕ ಬಯಕೆಯನ್ನ ಹಿಡಿದಿಟ್ಕೊಂಡು ಆ ಹೆಣ್ಣಿನ ಹೃದಯದಲ್ಲಿ ಗೊಂದಲವನ್ನ, ಭೀತಿಯನ್ನ ಮೂಡಿಸಲು ಇಷ್ಟಪಡದೆ ಬಲವಂತದಿಂದ ಕಡಿವಾಣ ಆಗ್ತಾನೆ ತನ್ನ ದೈಹಿಕ ಬಯಕೆಗಳಿಗೆ. ಅವನಿಗೊಂದು ಭರವಸೆ ಇರುತ್ತೆ, ಹಿಂದಲ್ದಿದ್ದರೆ ನಾಳೆ ಆಕೆಯನ್ನ ರಮಿಸಿಯೇ ತನ್ನವನ್ನಾಗಿ ಮಾಡ್ಕೊಳ್ಬೇಕು, ಅದರ ಹೊರತಾಗಿ ದೈಹಿಕ ಹಲ್ಲೆಯ ಮೂಲಕ ನಾನು ಅವಳನ್ನ ಪಡಿಬಾರ್ದು. ಕಾನು ಈ ಪ್ರಯತ್ನಕ್ಕೆ ಕೈ ಹಾಕ್ತಾನೆ, ಆಕೆಯ ಬಾಯನ್ನ ಮುಗ್ತಾನೆ, ಬ್ಯಾತ್ತದಿಂದ ಹೊಡಿತಾ ಹೋಗ್ತಾನೆ. ಆದ್ರೆ ಎಂತಹ ಬಲವಾದ ದೈಹಿಕ ಬಯಕೆ ಇದ್ರು ತನ್ನಷ್ಟಕ್ಕೆ ತಾನೇ ಆ ಬಯಕೆಗಳನ್ನ ನಿಯಂತ್ರಿಸ್ತಾ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಆಕೆಯ ಮನಸ್ಸನ್ನ ಘಾಸಿಗೊಳಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಹಾಗಾಗಿ ನಮ್ಮ ನಾದಿರಾಳಿಗೆ ಇಲ್ಲ ಇನ್ನೆಂದೂ ಭಯವಾಗದು ಅನ್ನುವ ಒಂದು ನಂಬಿಕೆ ಬರ್ತಕ್ಕಂಥದ್ದು. ಬಹುಶಃ ಈ ಕಾದಂಬರಿಯಿಂದ ನಾವೇನಾದ್ರೂ ಸಣ್ಣದಾದ್ರೂ ಕಲಿಬಹುದು ಅನ್ನೋದಾದ್ರೆ ನನ್ಗನ್ಸುತ್ತೆ ರಶೀದನ ಈ ವರ್ತನೆ ಇದೆಯಲ್ಲ, ನಾವೆಲ್ಲರೂ ರೂಢಿಸ್ಕೊಳ್ಬೇಕು. ಇದೊಂದಕ್ಕೆ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಹೆಣ್ಣಿನ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥದ್ದು ನಾವು ರೂಢಿಸ್ಕೊಂಡಿದ್ದೆ ಆದ್ರೆ ನಿಜಕ್ಕೂ ಒಂದು ಒಳ್ಳೆಯ ಪರಿಣಾಮ ಈ ಕಾದಂಬರಿಯನ್ನ ಓದಿದ ಮೇಲೆ ಆಗತ್ತೆ ಅಂತ ನಾನಾದರೂ ಭಾವಿಸ್ತಾ ಹೋಗ್ತೇನೆ. ಒಟ್ಟಾರೆ ಈ ಉಪನ್ಯಾಸದ ಸಾರಾಂಶವನ್ನ ನಾವು ಒಂದು ಸರ್ತಿ ಪುನರಾವಲೋಕನ ಮಾಡೋದಾದ್ರೆ, ಈ ಅಧ್ಯಾಯದಲ್ಲಿ ಅಥವಾ ಈ ಒಂದು ಭಾಗದಲ್ಲಿ ರಶೀದನ ಮನೆಯ ವಿವರವನ್ನ, ತನ್ನ ಆದಾಯದ ಮೂಲಗಳನ್ನ ನಾವು ತಿಳಿದುಕೊಂಡ್ವಿ. ಮದುವೆಯ ಸಿದ್ಧತೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ,
ಏನು ಕೊಟ್ರು, ಅವ್ರು ಕೊಟ್ಟಂತಹ ಈ ಮಹಮ್ಮದ್ ಖಾನ್ ಕೊಟ್ಟಂತಹ ಉಡುಗೊರೆಗಳೇನು, ರಶೀದ್ ಕೊಟ್ಟಂತಹ ಉಡುಗೊರೆಗಳೇನು, ಇದನ್ನ ನಾವು ತಿಳ್ಕೊಂಡ್ವಿ. ನಾದಿರ ರಶೀದರ ಪ್ರಥಮ ರಾತ್ರಿಯ ಪ್ರಸಂಗದಲ್ಲಿ ನಾ ಅನಾವರಣಗೊಂಡಂತಹ ರಶೀದನ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಗೊತ್ತಾಯ್ತು. ಮತ್ತೆ ಫಾತಿಮಾಳ ಆತಂಕಕ್ಕೆ ತೆರೆ ಬಿದ್ದಿದ್ದು ಸಹ ನಮ್ಗೆ ಅನ್ನಿಸ್ತು. ನಾನಾದ್ರೂ ಈ ಕಷ್ಟವನ್ನ ಅನುಭವಿಸಿದೆ, ನನ್ನ ಕಷ್ಟ ನನ್ನ ಮಗಳಿಗೆ ಬರ್ಲಿಲ್ವಲ್ಲ, ಅವಳಾದ್ರೂ ಸುಖವಾಗಿರ್ತಾಳಲ್ಲ ಅನ್ನತಕ್ಕಂತ ಒಂದು ಆ ಮನೋಭಾವ ಈ ಒಂದು ಅಧ್ಯಾಯದಲ್ಲಿ ಮೂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇಷ್ಟಾದ್ಮೇಲೆ ನಾವು ಈ ಒಂದು ಆ ವಿಡಿಯೋಗೆ ಸಂಬಂಧಪಟ್ಟದ್ದು ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅನ್ನುವ ಉದ್ದೇಶಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನ ಆ ತಯಾರು ಮಾಡಿದ್ದೇನೆ. ಇವುಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡ್ರಿ. ಉತ್ತರಿಸುವ ಪ್ರಯತ್ನದಲ್ಲಿ ಸಫಲರಾದ್ರಿ ಅಂತಂದ್ರೆ ಖಂಡಿತ ಅದು ಸಾರ್ಥಕ್ಯ ಭಾವನೆಯನ್ನು ಮೂಡಿಸುತ್ತೆ. ಮದುವೆಯಾದಾಗ, ಮೊದಲನೇ ಪ್ರಶ್ನೆ, ಮದುವೆಯಾದಾಗ ನಾದಿರಾಳಿಗೆ ಎಷ್ಟು ವರ್ಷ ತುಂಬಿರಲಿಲ್ಲ? 11 ವರ್ಷ, 12 ವರ್ಷ, 14 ವರ್ಷ, 10 ವರ್ಷ. ಎರಡನೇ ಪ್ರಶ್ನೆ, ರಶೀದನಿಗೆ ಕೊಟ್ಟ ವರದಕ್ಷಿಣೆಯ ಹಣ ಎಷ್ಟು? 2,000, 3,000, 10,000, 5,000. ರಶೀದನ ಅಂಗಡಿ ಯಾವ ಊರಿನಲ್ಲಿ ಇತ್ತು? ಕಾವಳ್ಳಿ, ಕಾಸರಗೋಡು, ಮಣಿಪುರ, ಬಾಗೋಡು. ಯಾ ಅಲ್ಲಾ, ನನ್ನ ಬದುಕಿನ ಡ್ಯಾಶ್ ನನ್ನ ಮಗಳ ಪಾಲಿಗೆ ಬರೆದಿರಲಿ. ಈ ಹೇಳಿಕೆಯ ಕಾಲಿಬಿಟ್ಟ ಜಾಗದಲ್ಲಿ ಬರಬೇಕಾದ ಪದ ಯಾವುದು? ಸಿಹಿ, ಪೆಟ್ಟು, ಕಹಿ, ಹುಳಿ. ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಫಲರಾದ್ರಿ ಅಂದರೆ ಈ ಒಂದು ಆ ಅವಧಿಯಲ್ಲಿ ತಿಳಿದುಕೊಂಡಂತಹ ವಿಷಯ ನಿಮಗೆ ಮನಸ್ಸಿಗೆ ನಾಟಿದೆ ಅಂತ ಅನಿಸುತ್ತೆ. ಸೊ ಇದುವರೆಗೂ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕೆ, ನಾನು ಕೊಟ್ಟಂತಹ ಮಾಹಿತಿಯನ್ನು ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಶುಭ ದಿನ.